ಬೆಳಗಾವಿಯಂತೂ ಕುತೂಹಲ ಮೂಡಿಸ್ತಾ ಇದೆ. ಆದರೆ ಹಲವು ಕ್ಷೇತ್ರಗಳು ವೀಣಾ ಈ ಬಾರಿ ಬಹಳ ದೊಡ್ಡ ಅಲ್ಲಿ ಅಸಮಾಧಾನ ಬೇಗುದಿ ಇದೆಲ್ಲವೂ ಕಂಡು ಬರ್ತಾ ಇರೋದು. ಭಿನ್ನಮತ ಭುಗಿಲೆದ್ದಿರೋದು ಕೊಪ್ಪಳದಲ್ಲಿ. ಕೊಪ್ಪಳ ಕಾಂಗ್ರೆಸ್ನಲ್ಲೂ ಕೂಡ ಈಗ ಭಿನ್ನಮತದ ಬೇಗುದಿ ಕಂಡು ಬರ್ತಾ ಇರೋದ್ರಿಂದಾಗಿ ಆ ಅಸಮಾಧಾನವನ್ನು ತಣಿಸುವುದಕ್ಕೆ ಇಕ್ಬಾಲ್ ಅನ್ಸಾರಿ ಅವರ ಅಸಮಾಧಾನವನ್ನು ತಣಿಸುವುದಕ್ಕೆ ಖುದ್ದು ಸಿಎಂ ಎಂಟ್ರಿ ಆಗಿದ್ದಾರೆ. ಇಕ್ಬಾಲ್ ಅನ್ಸಾರಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ. ಅನ್ಸಾರಿ ಜೊತೆ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ರು ಸಿಎಂ. ಗಂಗಾವತಿ ಕ್ಷೇತ್ರದ ಮಾಜಿ ಶಾಸಕರು ಇಕ್ಬಾಲ್ ಅನ್ಸಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅನ್ಸಾರಿ ನನ್ನ ಸೋಲಿಗೆ ಹಿಟ್ನಾಳ್ ಕುಟುಂಬವೇ ಕಾರಣ ಅಂತ ಅನ್ಸಾರಿ ಆರೋಪಿಸ್ತಾ ಇದ್ದಾರೆ. ಹಿಟ್ನಾಳ್ ಕುಟುಂಬದ ವಿರುದ್ಧ ಇಕ್ಬಾಲ್ ಅನ್ಸಾರಿ ಭಾರೀ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಪ್ರಚಾರವನ್ನ ಮಾಡೋದಕ್ಕೆ ಒಪ್ತಾ ಇಲ್ಲ ಅನ್ಸಾರಿ, ದೂರ ಉಳಿದಿದ್ದಾರೆ. ಇದು ಈಗ ಕಗ್ಗಂಟಾಗಿದೆ ಕಾಂಗ್ರೆಸ್ನ ಪಾಲಿಗೆ. ಈ ಅಸಮಾಧಾನವನ್ನ ಶಮನಗೊಳಿಸುವಂಥದ್ದು ಸವಾಲಾಗಿದೆ. ಹೀಗಾಗಿ ಸಿಎಂ ಮಾತನಾಡಿದ್ದಾರೆ. ಆದರೆ ಮಾತಿನ ನಂತರ ಇದೆಲ್ಲವೂ ಕೂಡ ಬಂಡಾಯ ಶಮನ ಆಯ್ತಾ ಅಂತಂದ್ರೆ ಇನ್ನೂ ಕೂಡ ಅಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಎಸ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ಕೇವಲ ಕಾಂಗ್ರೆಸ್ನ ಬೇಗುದಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಅಸಮಾಧಾನ ಇತ್ತು. ಅದನ್ನ ಯಡಿಯೂರಪ್ಪನವರು ಮುಂದಾಳತ್ವ ವಹಿಸಿ ಕ್ಲಿಯರ್ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಸಮಾಧಾನವನ್ನ ಹೋಗ್ಲಾಡಿಸೋದಕ್ಕೆ. ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಗಮನಿಸ್ತಾ ಇದ್ದೀವಿ ಕೊಪ್ಪಳ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಬೇಗುದಿ ಇದೆ. ಅದರಲ್ಲೂ ವಿಶೇಷವಾಗಿ ಇಕ್ಬಾಲ್ ಅನ್ಸಾರಿ ಅವರು ಸಿಡಿದು ನಿಂತಿದ್ದಾರೆ. ಕಳೆದ ಬಾರಿ ಅವರ ಸೋಲಿಗೆ ಹಿಟ್ನಾಳ್ ಫ್ಯಾಮಿಲಿನೇ ಕಾರಣ ಅಂತ. ಸೊ ಈ ನಿಟ್ಟಿನಲ್ಲಿ ಸಿಎಂ ಅವರ ಎಂಟ್ರಿ ಕೂಡ ಆಗಿದೆ. ಯಾವ ರೀತಿಯ ಮಾತುಕತೆ ಆಯಿತು? ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಓಕೆ ಅಂತ ಹೇಳಿದ್ದಾರಾ, ಅಥವಾ ಇನ್ನೂ ಕೂಡ ಹಾಗೆ ಅಸಮಾಧಾನ ಇದೆಯಾ? ಖಂಡಿತವಾಗಿ ಏನಂತ ಹೇಳಿದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಘೋಷಣೆ ಆಗಿರ್ತಕ್ಕಂಥದ್ದು. ರಾಜಶೇಖರ್ ಹಿಟ್ನಾಳ್ ಅವರನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಅಂದ್ರೆ ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಏನಿದೆ, ಆ ಒಂದು ಅಲ್ಪಸಂಖ್ಯಾತದ ಸಮುದಾಯದ ಕೊಪ್ಪಳ ಜಿಲ್ಲೆಯ ಪ್ರಶ್ನಾತೀತ ನಾಯಕ ಅಂತ ಹೇಳಿದ್ರೆ ಅದು ಇಕ್ಬಾಲ್ ಅನ್ಸಾರಿ ಅವರು. ಹೀಗಾಗಿ ಇಲ್ಲಿವರೆಗೂ ಕೂಡ ಅಭ್ಯರ್ಥಿ ಘೋಷಣೆ ಆಗ್ತಾ 2 ವಾರಗಳು ಕಳೀತಾ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಇಕ್ಬಾಲ್ ಅನ್ಸಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಮುಂದಾಗಿಲ್ಲ. ಅದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಸೋಲಿಗೆ ಹಿಟ್ನಾಳ್ ಕುಟುಂಬವೇ ಕಾರಣ ಅಂತೇಳಿ ಅವರು ಈಗಾಗಲೇ ಅನೇಕ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಜೊತೆಗೆ ಸ್ವತಃ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಹಿಟ್ನಾಳ್ ಕುಟುಂಬದ ನಿಯರೆಸ್ಟ್ ರಿಲೇಷನ್ಸ್ ಇದ್ದಾರೆ, ಅಂದ್ರೆ ಅವರ ಹತ್ತಿರದ ಸಂಬಂಧಿಗಳೆಲ್ಲರೂ ಕೂಡ ಅವರು ಕಾಂಗ್ರೆಸ್ನಲ್ಲಿದ್ರು. ಆದ್ರೆ ಅವರು KRPP ಅಭ್ಯರ್ಥಿ ಜನಾರ್ದನ್ ರೆಡ್ಡಿ ಅವರಿಗೆ ಅಂದ್ರೆ ಬೆಂಬಲವನ್ನು ಕೊಟ್ಟರು. ಈ ಕಾರಣಕ್ಕಾಗಿನೇ ನನ್ನ ಒಂದು ಸೋಲು ಆಯ್ತು ಅಂತ ಹೇಳಿ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿನೇ ಕಳೆದ 15 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆಯಾಗಿ 2 ವಾರಗಳು ಕಳೀತಾ ಬಂದ್ರು ಕೂಡ ಇಲ್ಲಿವರೆಗೂ ಕೂಡ ಅವರು ಅಭ್ಯರ್ಥಿಯ ಒಂದು ಪ್ರಚಾರ ಕಾರ್ಯಕ್ಕೆ ಮುಂದಾಗಿಲ್ಲ. ಈ ಒಂದು ಇಕ್ಬಾಲ್ ಅನ್ಸಾರಿ ಅವರ ಈ ಒಂದು ಅಸಮಾಧಾನ ಸಹಜವಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ನಿದ್ದೆಗೆಡಿಸತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಅಧಿಕ ಮತದಾರರು, ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಹಾಗೊಂದು ಇಕ್ಬಾಲ್ ಅನ್ಸಾರಿ ಅವರು ಈ ಒಂದು ಚುನಾವಣಾ ಕಾರ್ಯಕ್ಕೆ ಅವರು ಆಕ್ಟಿವ್ ಆಗಿ ಬರದೇ ಇದ್ರೆ ಅದು ನನ್ನ ಮೇಲೆ ಒಂದು ವ್ಯಕ್ತಿಗತ ಪರಿಣಾಮ ಉಂಟು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಒಂದು ಟಿಕೆಟ್ ಅನ್ನು ಕೊಡಿಸುವಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಸಹಜವಾಗಿ ಅವರಿಗೂ ಕೂಡ ರಾಜಶೇಖರ್ ಹಿಟ್ನಾಳ್ ಅವರ ಒಂದು ಗೆಲುವನ್ನ ಒಂದು ಪಡೆಯಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಬೇಕಾಗಿದೆ. ಇದೇ ಕಾರಣಕ್ಕಾಗಿ ನಿನ್ನೆ ಇಕ್ಬಾಲ್ ಅನ್ಸಾರಿ ಅವರನ್ನ ಅವರು ಕರೆಸ್ಕೊಳ್ತಾರೆ. ಅದಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ಕಳೆದ 2 ದಿನಗಳ ಹಿಂದೆ ಅಂದ್ರೆ ಇಕ್ಬಾಲ್ ಅನ್ಸಾರಿ ಅವರನ್ನ ಹೊರಗಿಟ್ಟು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಗಂಗಾವತಿಯ ಒಂದು ಗ್ರಾಮೀಣ ಘಟಕದ ಅಧ್ಯಕ್ಷರಾದಂತಹ ಶಾಮಿದ್ ಮುನಿಯಾರ್, ಮತ್ತೊಂದು ಕಡೆ ರಾಜಶೇಖರ್ ಹಿಟ್ನಾಳ್ ಅವರ ಸಂಬಂಧಿಯಾದಂತ ಹನುಮಂತಪ್ಪ ಅರಸಿನಕೇರಿ, ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ಶ್ರೀನಾಥ್, ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ, ಈಗ ಅನೇಕರು ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯ ಮೂಲಕ ಅವರು ಸಂದೇಶವನ್ನು ಕೊಳ್ಳಿಕ್ಕೆ ಹೋಗ್ತಾರೆ. ಅಂತಂದ್ರೆ ಇಕ್ಬಾಲ್ ಅನ್ಸಾರಿ ಅವರನ್ನ ಕೂಡ ಅವ್ರನ್ನ ಕೈ ಬಿಟ್ಟು ನಾವು ಚುನಾವಣೆ ಪ್ರಚಾರಕ್ಕೆ ಹೋಗ್ತೇವೆ ಅಂತೇಳಿ ಯಾವಾಗ ಇವರ ಒಂದು ಸಭೆಯನ್ನ ಮಾಡ್ತಾರೆ ಆಗ ಮತ್ತಷ್ಟು ಇಕ್ಬಾಲ್ ಅನ್ಸಾರಿ ಅವರು ರೆಬಲ್ ಆಗ್ತಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಅವರ ಒಂದು ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಇಕ್ಬಾಲ್ ಅನ್ಸಾರಿ ಅವರು ನಾನು ಹೋಗಿ ಕ್ಷೇತ್ರದಲ್ಲಿ ಹೇಳ್ತೇನೆ, ಆದ್ರೆ ಜನರು ಯಾವ ರೀತಿ ಅಂತ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ನನಗೆ ಗೊತ್ತಿಲ್ಲ ಅಂತ ಒಂದು ಹೇಳಿದರನ್ನು ಕೂಡ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಈ ಒಂದು ಅಸಮಾಧಾನ ಸಹಜವಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ದೊಡ್ಡೇಶ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.